ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರಬೇಕು. ಹೌದು, ಬೀರುನ ಯಾವ ಕಡೆ ಇಡಬೇಕು, ಯಾವ ಕಡೆ ಇಟ್ಟರೆ ಒಳ್ಳೆಯದಾಗುತ್ತೆ, ಹಾಗೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರ್ತಾಳೆ ಅನ್ನೋದು ಅದು ಕಾಲದಿಂದ ಬಂದಿರೋ ಅಂಥದ್ದು. ನನಗೇನು ಹೊಸದಾಗಿ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಹಾಗೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರೋವಂಥದ್ದು. ಕೆಲವ್ರಿಗೆ ಗೊತ್ತಿರುತ್ತೆ, ಹಾಗೆ ಕೆಲವ್ರಿಗೆ ಗೊತ್ತಿರಲ್ಲ. ಎಲ್ಲರೂ ಮೇಧಾವಿಗಳೇ ಏನಿರಲ್ಲ, ಎಲ್ಲರೂ ಬುದ್ಧಿ ಇರೋರೇನೆ ಈ ವಿಚಾರನ ಎಷ್ಟೋ ಸತಿ ತಪ್ಪನ್ನ ಮಾಡ್ತಾ ಇರ್ತೀವಿ. ಹಾಗೆ ಕೆಲವ್ರಿಗೆ ಈ ವಿಚಾರ ಗೊತ್ತಿಲ್ಲದೇ ಇದ್ದರೆ ಅಕಸ್ಮಾತು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ನಾನೇನು ತುಂಬ ಬುದ್ಧಿವಂತೆ ಏನಲ್ಲ ಈ ವಿಚಾರದಲ್ಲಿ. ಕೆಲವೊಂದನ್ನು ನಾವು ಹಿರಿಯರಿಂದ ತಿಳ್ಕೊಂಡಿರೋವಂಥದ್ದು, ಯಾವ ಮೂಲೆಯಲ್ಲಿಟ್ಟರೆ ಒಳ್ಳೆಯದಾಗತ್ತೆ, ಹಾಗೆ ಇದೇ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ಕೂಡ ಒಂದು ಹಿರಿಯರು ಹೇಳ್ಕೊಂಬಂದಿರೋ ಅಂಥದ್ದನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೀರುನ ಯಾವ ಕಡೆ ಇಡ್ತೀವಿ ನಾವು? ಸ್ಪೇಸ್ ಇರಲ್ಲ ಅಂದ್ಬಿಟ್ಟು, ಜಾಗ ಇರಲ್ಲ ಅಂದ್ಬಿಟ್ಟು ಸಿಕ್ಕಿದ ಕಡೆನೇ ಬೀರುನ ಇಡೋದು, ವಾರ್ಡ್ರೋಬ್ಗಳಿಡೋದು, ಅದನ್ನೆಲ್ಲ ಮಾಡ್ಕೊತಾ ಇರ್ತೀವಿ. ಅದನ್ನು ಮಾಡಿದಾಗ ಏನಾಗುತ್ತೆ, ವಾಸ್ತು ಪ್ರಕಾರ ಇವಾಗೆಲ್ಲ ಮನೆ ಕಟ್ಟೋವಾಗೆಲ್ಲ ವಾಸ್ತು ಅದು ಇದು ಅಂತೆಲ್ಲ ನೋಡ್ತಾ ಇರ್ತಾರೆ. ಅವಾಗೆಲ್ಲ ಯಾವುದೇ ವಾಸ್ತು ಅದೆಲ್ಲ ನೋಡ್ತಾ ಇರಲಿಲ್ಲ. ಈಗೆಲ್ಲ ಸಾಮಾನ್ಯವಾಗಿ ವಾಸ್ತುಗಳನ್ನ ನೋಡ್ತಾರೆ. ಇದೇ ಮೂಲೆಯಲ್ಲಿ ಇದೇ ಇರಬೇಕು, ಹಾಗೆ ಹಿಂಗೆ ಇರಬೇಕು, ಹಂಗೆ ಇರಬೇಕು ಅನ್ನೋದೆಲ್ಲ ಸ್ವಲ್ಪ ಹಂಗೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊತಾ ಇರ್ತಾರೆ. ಇವಾಗ ಯಾರು ಏನು ದಡ್ರೇನಲ್ಲ, ಈಗಿನ ಇದರಲ್ಲಿ ಎಲ್ಲರೂ ಸ್ವಲ್ಪ ಬುದ್ಧಿವಂತರೇ ಇರ್ತಾರೆ. ಹಾಗೆ ಕೆಲವೊಬ್ರಿಗೆ ಈ ಮನೆಯಲ್ಲಿ ಹೆಂಗಿರಬೇಕು ಅದೆಲ್ಲ ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅವರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ನಮಗೂ ತುಂಬ ಏನು ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಏನಿಲ್ಲ, ಸ್ವಲ್ಪ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಕುಬೇರನ ಮೂಲೆ ಅಂತ ಏನು ಹೇಳ್ತಾರೆ, ಲಕ್ಷ್ಮಿ ಕುಬೇರನ ಮೂಲೆಯಲ್ಲೇ ಇರೋ ಅಂಥದ್ದು. ಕುಬೇರ ಅಂದರೆ ಗೊತ್ತಲ್ಲ ನಿಮಗೆ, ದುಡ್ಡು ಇರೋ ಅಂಥದ್ದು. ಕುಬೇರ ಅಂದರೆ ಇಷ್ಟು ದುಡ್ಡು ಎತ್ಕೊಂಡು ಗಂಟು ಎತ್ಕೊಂಡಿರುತ್ತಲ್ಲ, ಅದೇ ಕುಬೇರ. ಕುಬೇರನ ಮೂಲೆ ಅಂತ ಅಂದರೆ ಉತ್ತರ ದಿಕ್ಕಿನಲ್ಲಿ ಬರುತ್ತೆ. ಅದೇ ಮೂಲೆಯಲ್ಲಿ ನೀವು ಬೀರುನ ಇಡಬೇಕಾಗತ್ತೆ. ಈ ಕಬ್ಬಣದ್ದು ಈ ಥರ ರ್ಯಾಕ್ಗಳ್ದು ಎಲ್ಲ ಏನು ಬರುತ್ತೋ ಆ ಬೀರು ತಗೊಂಡು ನೀವು ಈಗೆಲ್ಲ ಸಾಮಾನ್ಯವಾಗಿ ಯಾರು ಬೀರುಗಳನ್ನೆಲ್ಲ ಯಾರೂ ಇಡಲ್ಲ. ತುಂಬ ಅಪರೂಪ ಬೀರುಗಳನ್ನ ಇಡೋವಂಥದ್ದು. ಅವಾಗೆಲ್ಲ ಬೀರು ಪೆಟ್ಟಿಗೆ ಈ ಥರ ಮಾಡಿಸ್ಕೊಂಡು ಅದರಲ್ಲಿ ಸಾಮಾನ್ಯವಾಗಿ ಅಮೌಂಟ್ನ ಇಟ್ಕೊತಾ ಇದ್ರು, ಇಲ್ಲ ಒಡವೆಗಳನ್ನ ಇಟ್ಕೊಳ್ಳೋರು. ಆಲ್ಮೋಸ್ಟ್ ಎಲ್ಲರೂ ವಾರ್ಡ್ರೋಬ್ಗಳನ್ನ ಮಾಡಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಬೀರುಗಳನ್ನ ಯಾರು ಇಡೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಪೆಟ್ಟಿಗೆಗಳು ಈ ಥರ ಕಬ್ಬಣದ್ದು ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಏನು ಬೇಕೋ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋರು. ಈಗಿನ ಇದರಲ್ಲಿ ಏನಪ್ಪ ಅಂತ ಅಂದರೆ ಆಲ್ಮೋಸ್ಟು ಏನೇ ಇದ್ರೂ ಕೂಡ ಎಲ್ಲ ಲಾಕರಲ್ಲಿ ಇಟ್ಕೊತಾರೆ. ಅಂದರೆ ಲಾಕರ್ ಅಂತ ಅಂದರೆ ಬ್ಯಾಂಕ್ ಸೇಫ್ಟಿ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡೋಗಿ ಒಡವೆಗಳನ್ನೇ ಆಗಿರ್ಬೋದು, ಇಲ್ಲ ಅಮೌಂಟ್ನ ತೊಗೊಂಡೋಗಿ ಅವರು ಇದರಲ್ಲಿ ಇಟ್ಕೊಳ್ಳೋ ಅಂಥದ್ದು. ನೀವು ಮನೆಗೆ ಒಳ್ಳೇದು ಆಗಬೇಕು ಅಂತ ಅಂದರೆ ನಿಮ್ಮ ಮೂಲೆನ ಚೇಂಜ್ ಮಾಡ್ಕೊಳ್ಳಿ. ನೀವು ಬೀರು ಏನಾದರೂ ಇಟ್ಟಿದ್ರೆ ನೀವು ಉತ್ತರ ಭಾಗದಲ್ಲೇ ಇಟ್ಕೋಬೇಕಾಗತ್ತೆ. ಅದು ಕುಬೇರನ ಮೂಲೆ ಆದ್ದರಿಂದ ನೀವು ಅಲ್ಲಿಟ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಅದು ಬಾಕಲು ಅಂದರೆ ಅದ್ರದ್ದು ಡೋರ್ ಏನಿರುತ್ತೆ ಅದು ಯಾವತ್ತಿದ್ರೂ ನಮಗೆ ಸೂರ್ಯನ ಕಡೆ ತಿರುಗಿಸಿಡ್ಬೇಕು. ಸ್ಪೇಸ್ ಇಲ್ಲ ಅನ್ನೋರು ಈ ಕಡೆ ಆ ಕಡೆ ಅಂತ ಇಟ್ಟರೆ ಅದು ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ನೀವು ಈ ರೀತಿ ಮುಖ ಮಾಡಿ ಅದು ಸ್ಪೇಸ್ ಬಂದು ನಮಗೆ ಸೂರ್ಯನ ಕಡೆನೇ ಮುಖ ಮಾಡೋಂಗೆ ಬರಬೇಕು. ಪೂರ್ವದ ಕಡೆನೇ ಮುಖ ಮಾಡೋಂಗಿಟ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅಕಸ್ಮಾತಾಗಿ ನೀವು ಒಡವೆ ಅದು ಇದು ಅದರಲ್ಲಿ ಇಡಲ್ಲ, ನಾವು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋರು ಕೂಡ ಪರವಾಗಿಲ್ಲ. ನಿಮ್ಮ ಹತ್ರ ಎಷ್ಟಿರುತ್ತೋ ಅಮೌಂಟು ಸ್ವಲ್ಪನಾದ್ರೂ ಪರವಾಗಿಲ್ಲ, ಒಂದಿಷ್ಟು ಕಾಯಿನ್ಗಳಿರ್ತಾವಲ್ಲ ಅದನ್ನು ಕೂಡ ನೀವು ಒಂದು ಡಬ್ಬಿನಲ್ಲಿ ಹಾಕಿ, ಒಂದು ಡಬ್ಬಿ ಒಳಗಡೆ ಹಾಕಿ, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ, ಸ್ಟೀಲ್ದಾದ್ರೂ ಪರವಾಗಿಲ್ಲ, ಇಲ್ಲ ಪರ್ಸ್ ಆದರೂ ಪರವಾಗಿಲ್ಲ, ಅದರಲ್ಲಿ ಕಾಯಿನ್ಗಳನ್ನ ಹಾಕಿ ಅದರೊಳಗಡೆ ಇಟ್ಟು ನೀವು ಇದು ಮಾಡೋದ್ರಿಂದ ನಿಮಗೆ ಕೂಡ ಒಳ್ಳೆಯದಾಗತ್ತೆ.
ಮುಂಚೆ ಎಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಸಿಕ್ಕಿದ ಕಡೆ ಎಲ್ಲ ಅಮೌಂಟ್ಗಳನ್ನ ತೊಗೊಂಡೋಗಿ ಸಾಸಿವೆ ಡಬ್ಬ, ಆಗಿನ ಕಾಲದಲ್ಲೆಲ್ಲ ನೋಡಿರಬೇಕು, ಸಾಸಿವೆ ಡಬ್ಬ, ಮೆಣಸಿನ ಡಬ್ಬ, ಜೀರಿಗೆ ಡಬ್ಬ, ಅದರಲ್ಲಿ ಇದರಲ್ಲಿ ಅಂತ ಎಲ್ಲ ಇಟ್ಕೊಳ್ಳೋರು. ಹೆಣ್ಮಕ್ಳುಗಳ್ಗೆ ಸೇಫ್ಟಿ ಜಾಗ ಅಂತ ಅದನ್ನು ಯೂಸ್ ಮಾಡ್ಕೊತಾ ಇದ್ದಿದ್ದು. ಹಾಗಾಗಿ ಸ್ವಲ್ಪ ಹೆಣ್ಮಕ್ಳುಗಳ್ಗೆ ಈಗೂ ಕೆಲವರಲ್ಲಿ ಅದು ಒಂದು ಅಭ್ಯಾಸ ಇರೋ ಅಂಥದ್ದು. ಎಲ್ಲರೂ ಈ ಥರ ಮಾಡ್ತಾ ಇರ್ತಾರೆ. ಎಲ್ಲ ಡಬ್ಗಳಲ್ಲೂ ಅಮೌಂಟ್ಗಳನ್ನ ಇಟ್ಕೊತಾ ಇರ್ತಾರೆ. ನೀವು ಖಂಡಿತವಾಗ್ಲೂ ಅದರಲ್ಲಿ ಅಮೌಂಟು ಯಾವ ರೀತಿ ಇಡಬೇಕು ಅನ್ನೋದು ಒಂದು ರೀಸನ್ ಇರುತ್ತೆ. ಅದನ್ನು ನೋಡಿಕೊಂಡು ಇಡಿ. ಸಿಕ್ಕಿದ್ರಲ್ಲ ಅಮೌಂಟ್ನ ಇಟ್ಟರೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಯಿನ್ಗಳಿರ್ತಾವಲ್ಲ ಅದನ್ನೇ ತೊಗೊಂಡೋಗಿ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಮನೆಗೆ ಒಳ್ಳೆಯದಾಗುತ್ತೆ. ಹಾಗೆ ಕುಬೇರನ ಮೂಲೆಯಲ್ಲಿ ಇಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ, ಮನೆಗೂ ಕೂಡ ಒಳ್ಳೆಯದಾಗುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಅಮೌಂಟು ಬರೋದಾದರೆ ಕೂಡ ಖಂಡಿತವಾಗ್ಲೂ ಬರುತ್ತೆ. ಯಾರೋ ಕೊಟ್ಬಿಡ್ತಾರೆ ಅನ್ನೋದಲ್ಲ, ಯಾವುದಾದ್ರೂ ಇರುತ್ತೆ ನಿಮಗೆ, ಯಾರೋ ಕೊಟ್ಟು ಮರ್ತಿರ್ಬೋದು, ಅಂಥವಿಂಥವು ಯಾವಾದರೂ ಇರ್ತವೆ, ಅಂಥವೆಲ್ಲ ಖಂಡಿತವಾಗ್ಲೂ ಅಮೌಂಟ್ಗಳು ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.